ಸಮಪಾಲು ಸಮಬಾಳ ರೀತಿಯಲ್ಲಿ ಮಹಿಳೆಯರು ಕೂಡ ಸಮಾನ ಆಗ್ತದೆ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಅವ್ರಿಗೆ. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ತಕ್ಕ ಪಾಠವನ್ನ ಮಾಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ ಹೇಳಲಿಕ್ಕೆ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲಿಗೆ ಕಾಂಗ್ರೆಸ್ ಅವರು ಮಹಿಳೆಯರಿಗೆ ದೇಶ ಆಳಕ್ಕ ತಾಕತ್ತಿಲ್ಲ, ದಮ್ಮಿಲ್ಲ, ಬರೀ ಗಂಡಸರೇ ಆಳ್ವಿಕೆ ಮಾಡ್ಬೇಕು ಅಂತನಾ? ಕೊಡಿ ನಮ್ಮ ಕೈಗೂ ಸರ್ಕಾರ, ನಾವು ರಾಜ್ಯ ಆಳಿ ತೋರಿಸ್ತೀರಿ. 17 ಏಪ್ರಿಲ್ 2026 ಭಾರತ ಒಂದು ಕರಾಳ ದಿನನ ಅನುಭವಿಸ್ತಾ ಇದೆ. ಯಾಕಂದ್ರೆ ಒಂದು ಐತಿಹಾಸಿಕ ಮಹಿಳಾ ಮೀಸಲಾತಿ ಒಂದು ಮಸೂದೆಯನ್ನ ಜಾರಿಗೊಳಿಸುವ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಗೌರವಾನ್ವಿತ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ಒಂದು ತುರ್ತು ಅಧಿವೇಶನ ಕರೀತಾರೆ. ಅದಕ್ಕೆ ಶೇಕಡಾ 2/3 ಅಷ್ಟು ಇವತ್ತು ದಿವಸ ಅದಕ್ಕೆ ಬಹುಮತ ಬೇಕಾಗುತ್ತೆ. ಆದರೆ ಕಾಂಗ್ರೆಸ್ನವರು ಗಾಂಧಿ ಕುಟುಂಬನ ತುಷ್ಟೀಕರಣ ಮಾಡಬೇಕಂತೇಳಿ ಇವತ್ತು ದಿವಸ ಸಂವಿಧಾನ ವಿರೋಧ ನೀತಿಗಳನ್ನು ತಕ್ಕಂಥದ್ದು. ಗೌರವಾದ ಡಾಕ್ಟರ್ BR ಅಂಬೇಡ್ಕರ್ ರಚಿಸಿದಂಥ ಸಂವಿಧಾನ ಅವರ ಆಶಯದಂತೆ ಮಹಿಳೆಯರು ಕೂಡ ಶೇಕಡಾ 50ಕ್ಕೂ ಹೆಚ್ಚು ಮೀಸಲಾತಿ ಕೊಡಬೇಕು, ಸಮಪಾಲು ಸಮಬಾಳ ರೀತಿಯಲ್ಲಿ ಮಹಿಳೆಯರು ಕೂಡ ಸಮಾನ ಆಗ್ತದೆ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಅವ್ರಿಗೆ. ಆದರೆ ಇವತ್ತು ಕಾಂಗ್ರೆಸ್ಸು ಸಂವಿಧಾನ ಧಿಕ್ಕರಿಸುವ ನಿಟ್ಟಿನಲ್ಲಿ ಹೊರಟಿದೆ. ಯಾಕೆ ಕಾಂಗ್ರೆಸ್ನವರೇ, ನಿಮ್ಮ ಹಾಗೆ ಇಂದಿರಾ ಗಾಂಧಿ ಬೇಕು, ಸೋನಿಯಾ ಗಾಂಧಿ ಬೇಕು, ಸೋನಿಯಾ ಗಾಂಧಿಗೆ ಅಧಿಕಾರ ಬೇಕು, ಇಂದಿರಾ ಗಾಂಧಿಗೆ ಅಧಿಕಾರ ಬೇಕು, ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಅಧಿಕಾರ ಬೇಕು, ತಳಮಟ್ಟದ ಹೆಣ್ಣು ಮಕ್ಕಳಿಗೆ ಅಧಿಕಾರ ಬೇಡವಾ? ಅಂದ್ರೆ ನಿಮಗೆ ನಿಮ್ಮ ಒಂದು ಕುಟುಂಬನ ನಿಮ್ಮ ಮಹಿಳೆಯರೇ ಆಚರಣೆ ಮಾಡಬೇಕು, ಬೇರೆಯವ್ರಿಗೆ ಹಕ್ಕಿಲ್ವಾ? ಇದು ಸಂಪೂರ್ಣವಾದಂತ ರೀತಿಯಲ್ಲಿ ಮಹಿಳೆಯರನ್ನ ಬಲಿಪಶು ಮಾಡ್ತಾರೆ. ಇವತ್ತು 33ರಷ್ಟು ಏನು ಮೀಸಲಾತಿಗೆ ಜಾರಿ ತರಬೇಕಂತೇಳಿ ಒಂದು ಬಹುಮತ ಕೋರಿ ಒಂದು ದಿವಸ ಸಂಸದರಲ್ಲಿ ಅಧಿವೇಶನ ನಡೆದಿತ್ತು. ಅದಕ್ಕೆ ಕಾಂಗ್ರೆಸ್ ಮತ್ತೆ ಮಿತ್ರ ಪಕ್ಷ ಏನು ವಿರೋಧ ಮಾಡ್ತಾ ಇದೆ, ಮಹಿಳೆಯರ ಸಂಪೂರ್ಣವಾದಂತಹ ಒಂದು ವಿರೋಧ ಕಟ್ಕೊಂಡಿದ್ದೀರಿ, ಮಹಿಳೆಯರ ಹಕ್ಕು ಕಸಿಕೊಂಡಿದ್ದೀರಿ. ಮುಂದಿನಗಳಲ್ಲಿ ನಿಮಗೆ ಅವ್ರ ಶಾಪ ತಟ್ಟಿದ್ದಲ್ಲ, ನಮ್ಮ ಸಂವಿಧಾನಕ್ಕೆ ನೀವು ದ್ರೋಹ ಮಾಡ್ತಾ ಇದ್ರಿ. JDS ಪಕ್ಷ ಇವತ್ತು ದೇವೇಗೌಡರ ಒಂದು ಅಡಿಪಾಯದಲ್ಲಿ ಮತ್ತೆ ಅವರ ಅಧ್ಯಕ್ಷ ಇವತ್ತು ರಾಜ್ಯ ಮಟ್ಟದಲ್ಲಿ ಏನೋ ದೊಡ್ಡ ಮಟ್ಟದ ಒಂದು ಹೋರಾಟ ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ. ನೀವೆಲ್ಲ ಗಮನಿಸಿರ್ಬೋದು. ಇವತ್ತು ಮಹಿಳೆಯೇ ನಮ್ಮ ಚಿಹ್ನೆ, ಮಹಿಳೆಯ ಚಿಹ್ನೆ ಶೇಕಡ 33% ಅಲ್ಲ, ಸಂಪೂರ್ಣವಾದ ಮಹಿಳೆಯೇ ನಮ್ಮ ಚಿಹ್ನೆ. ಈ ನಿಟ್ಟಿನಲ್ಲಿ ಮಹಿಳೆಯರಿಗೆ ಹೆಚ್ಚು ಗೌರವ ಕೊಡ್ತಕ್ಕಂಥ ನಮ್ಮ ಪಕ್ಷ ಏನಿದೆ, ಈ ಪಕ್ಷದಲ್ಲಿ ಇವತ್ತು NDA ಕೂಟದಲ್ಲಿ ನಾವಿದ್ದೀವಿ. ಇದಕ್ಕೆ ಬೆಂಬಲ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಹೋರಾಟದ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಗರ ಕೇಂದ್ರ ಭಾಗದಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟ ನಡೀತಾ ಇದೆ. ಈ ಹೋರಾಟಕ್ಕೆ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬೆಂಬಲಿಸಬೇಕಂತ ಹೇಳಿ ನೀಡಿದಾಗ ವಿಶೇಷವಾಗಿ ಮಹಿಳೆಯರು ಇವತ್ತು ದಿವಸ ಹೋರಾಟ ಭಾಗವಹಿಸಿದ್ರು. ಅದ್ರ ಮೂಲಕ ಇವತ್ತು ದೊಡ್ಡ ಮಟ್ಟದ ಹೋರಾಟ ಆಗಿದೆ. ಇವತ್ತು ಏನು ಈ ಹೋರಾಟ ಕೇವಲ ಮಹಿಳೆಯರಿಗಂತಲ್ಲ, ಕಾಂಗ್ರೆಸ್ ವಿರೋಧಿ ನೀತಿಗಳಿಗೆ ಇವತ್ತು ದಿವಸ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಏನು ಕೊಲೆಗಡುಗರನ್ನ ಶಾಸಕರು ಮಾಡ್ಕೊಂಡಿದ್ವಿ, ಕೊಲೆಗಡುಗರನ್ನ ಇವತ್ತು ದಿವಸ ಜಿಲ್ಲಾ ಮಂತ್ರಿಗೆ ಮಾಡ್ಕೊಂಡಿದ್ವಿ. ಅದು ನಿಮ್ಮ ಸರ್ಕಾರ, ಮುಂದಿನ ರೌಡಿ ಸರ್ಕಾರ ಆಗ್ತದೆ. ಹಾಗಾಗಿ ಮುಂದಿನ ಕಾಂಗ್ರೆಸ್ನ ಕಿತ್ತೋಗುದು NDA ಸರ್ಕಾರ, ಗೌರವಯುತವಾದ ಶಾಂತಿಯುತವಾದ NDA ಸರ್ಕಾರ ರಚನೆ ಮಾಡೋ ನಿಟ್ಟಿನಲ್ಲಿ ಇವತ್ತು ದಿವಸ ಹೋರಾಟ ಏನು ನಡೀತಾ ಇದೆ, ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಂತ ನಾನು ಜಿಲ್ಲೆಯ ಸಮಸ್ತರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.